Hello students, welcome back to the chapter of permutations and combinations. Okay, next question. In how many ways can a student choose a program of 5 courses if 9 courses are available and 2 specific courses are compulsory for every student? So carefully observe the question. ಏನು ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. So in how many ways can a student choose a program of 5 courses if 9 courses are available? 9 ಅಲ್ಲಿ 5 ಕೋರ್ಸಸ್ ಅನ್ನು ಅವನಿಗೆ ಚೂಸ್ ಮಾಡಬೇಕು. ಬಟ್ ಕಂಡೀಷನ್ ಇದೆ, ಡೈರೆಕ್ಟಾಗಿ 9C5 ಬರೆಯುವ ಹಾಗಿಲ್ಲ. ಅಂದರೆ ಅಲ್ಲೇನಾಗಿದೆ, 9 ಕೋರ್ಸ್ ಅವೈಲೇಬಲ್ ಇರೋದ್ರಲ್ಲಿ 2 ಸ್ಪೆಸಿಫಿಕ್ ಕೋರ್ಸಸ್ ಕಂಪಲ್ಸರಿ, ಅವ್ನು ತಗೊಳ್ಳೇಬೇಕು, ಅದನ್ನು ಬೇರೆ ಆಪ್ಷನ್ ಇಲ್ಲ. ಅಂದರೆ ಈಗ ಅವನಿಗೆ ಬೇಕಿರುವ ನಂಬರ್ ಆಫ್ ಕೋರ್ಸಸ್ 5, ಅಲ್ಲಿ 9 ಕೋರ್ಸಸ್ ಅವೈಲೇಬಲ್ ಇದೆ, 9ರಲ್ಲಿ 2 ಕೋರ್ಸಸ್ ಕಂಪಲ್ಸರಿ ಇದೆ, ರೈಟ್? ಅಂದರೆ ಆ 2 ಕೋರ್ಸಸ್ಸಿಗೆ ಬೇರೆ ಚಾಯ್ಸೇ ಇಲ್ಲ, ಅದನ್ನೇ ತಗೊಳ್ಬೇಕು ನೀವು. ಅಂದರೆ ಈಗ 5 ಕೋರ್ಸಲ್ಲಿ 2 ಕೋರ್ಸ್ ಆಯ್ತಲ್ವ, ಮತ್ತೆಷ್ಟು ಉಳಿತು? 3 ಕೋರ್ಸಸ್ನ ನೀವೀಗ ಸೆಲೆಕ್ಟ್ ಮಾಡಬೇಕು. ಆ 3 ಕೋರ್ಸಸ್ನ ಎಷ್ಟು ಕೋರ್ಸಸ್ಸಿಂದ ಸೆಲೆಕ್ಟ್ ಮಾಡಬೇಕು? ಮತ್ತದೇ ತಗೊಂಡದ್ದೇ ಕೋರ್ಸನ್ನು ತಗೊಳ್ಳೋದಲ್ಲ, 9ರಲ್ಲಿ 2 ಕೋರ್ಸ್ ಕಂಪಲ್ಸರಿ ಇರೋದ್ರಿಂದ ಮತ್ತೆ 3 ಕೋರ್ಸನ್ನು ಮತ್ತೆ ಉಳಿದಿರುವ 7 ಕೋರ್ಸಿಂದ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಹಾಗಾದರೆ ನಂಬರ್ ಆಫ್ ರಿಕ್ವೈರ್ಡ್ ವೇಸ್ ಏನು? ಸೊ ಅಲ್ಲಿ 7 ಕೋರ್ಸಸ್ ರಿಮೈನಿಂಗ್ ಆ್ಯಂಡ್ 3 ಕೋರ್ಸಸ್ ಯು ಹ್ಯಾವ್ ಟು ಚೂಸ್, ಬಿಕಾಸ್ 2 ಕೋರ್ಸಸ್ ಅವರಿಗೆ ಕಂಪಲ್ಸರಿ ಅಲ್ಲಿ. ಹಾಗಾಗಿ ಉಳಿದ 3 ಕೋರ್ಸನ್ನು ಉಳಿದ 7 ಕೋರ್ಸಿಂದ ಅವರು ಆಯ್ಕೆ ಮಾಡಬೇಕು. That is in 7C3 ways a student can choose a combination or a program. So answer is, if you evaluate this, you get the answer that is equal to 35. Okay, let's see next question. So these are all miscellaneous examples, solved examples here. ಸೊ ಇಲ್ಲಿ ಏನು ಕ್ವೆಶನ್ ಕೇಳಿದ್ದಾರೆ ಅಂದರೆ, ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿದೌಟ್ ಮೀನಿಂಗ್ ಈಚ್ ಆಫ್ 3 ಓವಲ್ಸ್ ಆ್ಯಂಡ್ 2 ಕಾನ್ಸನೆಂಟ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಲೆಟರ್ಸ್ ಆಫ್ ದ ವರ್ಡ್ ಇನ್ವಲ್ಯೂಟ್. ಸೊ ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಇದೆ ಇದು. ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿದೌಟ್ ಮೀನಿಂಗ್ ಈಚ್ ಆಫ್ 3 ಓವಲ್ಸ್ ಆ್ಯಂಡ್ 2 ಕಾನ್ಸನೆಂಟ್ಸ್. ಅಂದರೆ ನೀವು ಪ್ರತಿ ವರ್ಡಲ್ಲಿ ಕೂಡ 3 ಓವಲ್ಸ್ ಮತ್ತು 2 ಕಾನ್ಸನೆಂಟ್ ಇರಬೇಕು. ದಟ್ ಈಸ್ ಚೂಸನ್ ಫ್ರಮ್ ದ ಲೆಟರ್ಸ್ ಆಫ್ ದ ವರ್ಡ್ ಇನ್ವಲ್ಯೂಟ್. ಸೊ ಇನ್ವಲ್ಯೂಟಲ್ಲಿ ಟೋಟಲ್ ವರ್ಡ್ ಎಷ್ಟಿದೆ ನೋಡಿ, 8. ದರ್ ಆರ್ 8 ಲೆಟರ್ಸ್. ಟೋಟಲ್ ವರ್ಡ್ ಅಲ್ಲ, ಟೋಟಲ್ ಲೆಟರ್ಸ್ ಎಷ್ಟಿದೆ? ದರ್ ಆರ್ 8 ಲೆಟರ್ಸ್ ಇನ್ ದ ವರ್ಡ್ ಇನ್ವಲ್ಯೂಟ್. ಅದರಲ್ಲಿ ಓವಲ್ಸ್ ಯಾವ್ದು ನೋಡಿ, IOUE. ದರ್ ಆರ್ 4 ಓವಲ್ಸ್. ಆ್ಯಂಡ್ ಹೌ ಮೆನಿ ಕಾನ್ಸನೆಂಟ್ಸ್ ರಿಮೈನಿಂಗ್? 4 ಆರ್ ಕಾನ್ಸನೆಂಟ್ಸ್, NVLT. ಸೊ 4 ಓವಲ್ಸ್, 4 ಕಾನ್ಸನೆಂಟ್ಸ್, ರೈಟ್? ಅವ್ರು ಏನು ಮಾಡಬೇಕೀಗ? ವರ್ಡ್ ಮಾಡಬೇಕು ವಿತ್ ಆರ್ ವಿದೌಟ್ ಮೀನಿಂಗ್, ದಟ್ ಈಚ್ ವರ್ಡ್ ಕನ್ಸಿಸ್ಟ್ ಆಫ್ 3 ಓವಲ್ಸ್ ಆ್ಯಂಡ್ 2 ಕಾನ್ಸನೆಂಟ್ಸ್. ಸೊ ಈಗ 3 ಓವಲ್ಸನ್ನು ನಾವು ಎಷ್ಟು ರೀತಿಯಾಗಿ ಸೆಲೆಕ್ಟ್ ಮಾಡ್ಬೋದು? ದಟ್ ಈಸ್ ಇನ್ 4C3 ವೇಸಲ್ಲಿ, ರೈಟ್? 4 ಓವಲ್ಸ್ ಇದೆ, ಅದರಲ್ಲಿ 3 ಓವಲ್ಸ್ ತಗೊಳ್ತೀರಿ, ರೈಟ್? ದೆನ್ 2 ಕಾನ್ಸನೆಂಟ್ಸನ್ನು ಎಷ್ಟು ರೀತಿ ಸೆಲೆಕ್ಟ್ ಮಾಡ್ತೀರಿ? ದೆರ್ ಆರ್ 4 ಕಾನ್ಸನೆಂಟ್ಸ್, ದೆನ್ 2 ಕಾನ್ಸನೆಂಟ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್ ಇನ್ 4C2 ವೇಸ್. 2 ಕೂಡ ಆಗಬೇಕು, ನನಗೆ 3 ಓವಲ್ಸ್ ಬರಬೇಕು, 2 ಕಾನ್ಸನೆಂಟ್ ಬರಬೇಕು. ಸೊ ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ಎಷ್ಟಾಗ್ತದೆ? ನೀವು ಸೆಲೆಕ್ಟ್ ಎಷ್ಟು ರೀತಿ ಮಾಡ್ಬೋದು? 3 ಓವಲ್ಸನ್ನು ಮತ್ತು 2 ಕಾನ್ಸನೆಂಟ್ಸನ್ನು ಎಷ್ಟು ರೀತಿಯಾಗಿ ಸೆಲೆಕ್ಟ್ ಮಾಡ್ಬೋದು? ಇನ್ 4C3 ಇಂಟು 4C2 ವೇಸ್. ಇಟ್ ಈಸ್ ಓನ್ಲಿ ಸೆಲೆಕ್ಷನ್, ರೈಟ್? ಜಸ್ಟ್ ಸೆಲೆಕ್ಷನ್ ಇದು. ಬಟ್ ಅವರಲ್ಲಿ ಕೇಳಿದ್ದು ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿದೌಟ್ ಮೀನಿಂಗ್. ಅಂದರೆ ಯು ಹ್ಯಾವ್ ಟು ಫೈಂಡ್ ಅರೇಂಜ್ಮೆಂಟ್ಸ್. ಆ್ಯಕ್ಚುಲಿ ಹಿಯರ್ ವಿ ಗಾಟ್ ಕಾಂಬಿನೇಷನ್, ಬಟ್ ಆ್ಯಕ್ಚುಯಲ್ ಆಗಿ ನಮಗೆ ಬೇಕಿರೋದು ಅರೇಂಜ್ಮೆಂಟ್. ಅಂದರೆ ಪ್ರತಿ ಅರೇಂಜ್ಮೆಂಟಿಗೂ ವರ್ಡ್ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇಷ್ಟು ಸೆಲೆಕ್ಷನ್ಸ್ ಇದೆ ನಿಮ್ಮ ಹತ್ರ, ಇಷ್ಟು ಸೆಲೆಕ್ಷನನ್ನು ನೀವು ಎಷ್ಟು ರೀತಿಯಾಗಿ ಅರೇಂಜ್ ಮಾಡ್ಬೋದು? ಸೊ ಈಚ್ ಸೆಲೆಕ್ಷನ್ ಹಿಯರ್ ಅಬ್ಸರ್ವ್, ಇಟ್ ಕನ್ಸಿಸ್ಟ್ ಆಫ್ 5 ಲೆಟರ್ಸ್, ರೈಟ್? ಈಗ ಟೋಟಲ್ ಕಾಂಬಿನೇಷನ್ ಎಷ್ಟು? 4C3 ಇಂಟು 4C2. ಒಂದು ಕಾಂಬಿನೇಷನಲ್ಲಿ ಎಷ್ಟು ಲೆಟರ್ ಇದೆ? ದರ್ ಆರ್ 5 ಲೆಟರ್ಸ್, ರೈಟ್? ಆ 5 ಲೆಟರ್ಸ್ಗಳು ಎಷ್ಟು ರೀತಿ ಅರೇಂಜ್ ಆಗ್ತದ ಅಷ್ಟು ವರ್ಡ್ಸನ್ನು ಕೊಡ್ತದೆ. ದಟ್ ಮೀನ್ಸ್ ಒನ್ ಕಾಂಬಿನೇಷನ್ ಗಿವ್ಸ್ ರೇಸ್ ಟು 5. ಹೌ ಮಚ್ ವರ್ಡ್ಸ್? ಇಟ್ ಗಿವ್ಸ್ ರೇಸ್ ಟು 5 ಫ್ಯಾಕ್ಟೋರಿಯಲ್ ವರ್ಡ್ಸ್. One combination gives rise to 5 factorial words.
ಸೊ ಟೋಟಲ್ ಕಾಂಬಿನೇಷನ್ ಎಷ್ಟಿಲ್ಲಿ ಇಷ್ಟು ಕಾಂಬಿನೇಷನ್ ಇದೆ. ದಿಸ್ ಮಚ್ ಆಫ್ ಕಾಂಬಿನೇಷನ್ ಗಿವ್ಸ್ ರೈಸ್ ಟು ಹೌ ಮೆನಿ ಅರೇಂಜ್ಮೆಂಟ್ಸ್, that much of words possible. So this much of combination gives rise to how much arrangements? 4c3 into 4c2 into 5 factorial arrangements, right? So ಇಷ್ಟು ರೀತಿಯಾಗಿ ನಾವೇನು ಮಾಡ್ಬೋದು, 3 ovals ಮತ್ತು 2 consonants ಅನ್ನು ಸೆಲೆಕ್ಟ್ ಮಾಡಿ ವರ್ಡ್ಸ್ಗಳನ್ನು ಫಾರ್ಮ್ ಮಾಡ್ಬೋದು. ಸೊ ಫಸ್ಟ್ ಯು ಹ್ಯಾವ್ ಸಿಲೆಕ್ಟೆಡ್ ಹಿಯರ್, ದೆನ್ ಯು ಅರೇಂಜ್ಡ್ ದೆಮ್ ಎಮಂಗ್ ದೆಮ್ಸೆಲ್ಸ್. ಸೊ ಇಷ್ಟು ವರ್ಡ್ಸ್ಗಳು ನಿಮಗೆ ಸಿಗ್ತದೆ, right? So totally there are 2880 words formed, right? Okay, next, see next example. This is almost in all exams they have asked for 5 marks. So question correct agi nodi. A group consists of 4 girls and 7 boys. In how many ways can a team of 5 members be selected if the team has, first question, no girl, second question, at least 1 boy and 1 girl, third question, at least 3 girls. So there are 3 questions here. How many ways can a team of 5 members be selected? ನಾವು 5 ಜನರದ್ದು ಒಂದು ಟೀಮನ್ನು ಮಾಡಬೇಕು. ಸೊ ಅಲ್ಲಿ ಫಸ್ಟ್ ಕ್ವೆಶನ್ ಏನಿದೆ ಅಂದರೆ ಗರ್ಲ್, ಯಾವುದೇ ಗರ್ಲ್ ಇಲ್ಲದ ಹಾಗೆ ಎಷ್ಟು ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಬೋದು ಅಂತೇಳಿ, ಸೆಲೆಕ್ಷನ್ ಅಷ್ಟೇ ಇಲ್ಲಿರೋದು. ಸೊ ಇಲ್ಲೀಗ 4 ಗರ್ಲ್ಸ್ ಆ್ಯಂಡ್ 7 ಬಾಯ್ಸ್ ಇದ್ದಾರೆ. ಒಂದು 5 ಮೆಂಬರ್ಸ್ ಟೀಮಲ್ಲಿ ಹುಡುಗಿಯರೇ ಇರಬಾರ್ದು, ನೋ ಗರ್ಲ್ ಅಂತ ಹೇಳಿದರೆ ಆಲ್ ಶುಡ್ ಬಿ ಬಾಯ್ಸ್, ಆಲ್ 5 ಶುಡ್ ಬಿ ಬಾಯ್ಸ್. ಸೊ ಆಲ್ 5 ಶುಡ್ ಬಿ ಬಾಯ್ಸ್ ಅಂದರೆ ನೀವು ಅದನ್ನು 7 ಮೆಂಬರ್ಸಿಂದನೇ 7 ಆಬ್ಜೆಕ್ಟ್ಸಿಂದನೇ ಸೆಲೆಕ್ಟ್ ಮಾಡಬೇಕು. ಸೊ ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಸೆಲೆಕ್ಟ್ ಎ ಟೀಮ್ ಆಫ್ 5 ಮೆಂಬರ್ಸ್ ಫ್ರಮ್ ದ 7 ಬಾಯ್ಸ್, ದಟ್ ಈಸ್ ಇನ್ 7C5 ವೇಸ್. ಸೊ ಒಂದು ಹುಡುಗಿಯರಿಲ್ಲದ ಹಾಗೆ ಎಷ್ಟು ಟೀಮನ್ನು ಮಾಡ್ಬೋದು ಆಫ್ 5 ಮೆಂಬರ್ಸ್, 5 ಮೆಂಬರ್ಸ್ನ ಎಷ್ಟು ಟೀಮನ್ನು ಮಾಡ್ಬೋದು ಇಫ್ ಇಟ್ ಕನ್ಸಿಸ್ಟ್ ಆಫ್ ನೋ ಗರ್ಲ್, 0 ಗರ್ಲ್. ಸೊ 0 ಗರ್ಲ್ ಅಂತ ಹೇಳಿದರೆ ಆಲ್ 5 ಶುಡ್ ಬಿ ಬಾಯ್ಸ್. ಆ 5 ಜನ ಬಾಯ್ಸನ್ನು ನೀವೆಷ್ಟು ಜನರಿಂದ ಸೆಲೆಕ್ಟ್ ಮಾಡ್ತೀರಿ, 7 ಮೆಂಬರ್ಸಿಂದ. ಸೊ 7C5 ವೇಸಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು. ದಟ್ ಈಸ್ 7 ಫ್ಯಾಕ್ಟೋರಿಯಲ್ ಬೈ r ಅಂದರೆ 5 ಫ್ಯಾಕ್ಟೋರಿಯಲ್, 7 minus 5 is 2 ಫ್ಯಾಕ್ಟೋರಿಯಲ್, 7 into 6 into 5 ಫ್ಯಾಕ್ಟೋರಿಯಲ್ divided by 5 ಫ್ಯಾಕ್ಟೋರಿಯಲ್ into 2 ಫ್ಯಾಕ್ಟೋರಿಯಲ್ cancels. So the answer is 21. So 21 team of 5 members can be formed without any girl. So ಅಲ್ಲಿ ಸೆಕೆಂಡ್ ಕ್ವೆಶನ್ ಏನು ಕೇಳಿದ್ದಾರೆ ಅಂತ ಹೇಳಿದರೆ ಅಟ್ ಲೀಸ್ಟ್, ಸೊ ಇದು ಫಸ್ಟ್ ಕ್ವೆಶನ್ ಇದೆ ಆನ್ಸರ್, 21 ಟೀಮ್ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿ ಸೆಕೆಂಡ್ ಕ್ವೆಶನ್, ಅಟ್ ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್. ಸೊ ಯು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಅಟ್ ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್, ರೈಟ್? ಅಲ್ಲಿ ಅಂದರೆ ನಮಗೆ ಚಾಯ್ಸಸ್ ಇದೆ, ಈಗ ಆರ್ ಬರ್ತದೆ, ಆಯ್ಕೆಗಳಿದ್ದಾವೆ. ಸೊ ಆಯ್ಕೆಗಳಿದ್ದಾಗ ಹೀಗೆ ಸಹ ಮಾಡ್ಬೋದು, ಅಂದರೆ ಟೀಮನ್ನು ಈ ಥರ ಕೂಡ ಮಾಡ್ಬೋದು, ಅಥವಾ ಇನ್ನೊಂದು ಥರ ಕೂಡ ಮಾಡ್ಬೋದು, ಅಥವಾ ಮತ್ತೊಂದು ಥರ ಕೂಡ ಮಾಡ್ಬೋದು. ಅಂದರೆ ಇಲ್ಲಿ ನಾವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಎಡಿಷನನ್ನು ಯೂಸ್ ಮಾಡ್ತೇವೆ. ದೆರ್ ಆರ್ ಕೇಸಸ್, ಮೀನ್ಸ್ ಫಸ್ಟ್ ಕೇಸ್ girls, boys. So at least 1 ಬಾಯ್ ಆ್ಯಂಡ್ 1 ಗರ್ಲ್ ಇರಬೇಕಂದ್ರೆ ಕಡಿಮೆ ಅಂದರೆ 1 ಹುಡುಗ ಮತ್ತು 1 ಹುಡುಗಿ ಇರಬೇಕು. ಸೊ ರೈಟ್, ಫಸ್ಟ್ ಕೇಸಲ್ಲಿ ನಾನು ಏನು ಮಾಡ್ತೇನೆ, 1 ಬಾಯ್ ಮತ್ತು ಉಳಿದದ್ದು ಎಷ್ಟು ಮೆಂಬರ್ಸ್, 5 ಮೆಂಬರ್ಸ್ ಟೀಮ್ ಮಾಡಬೇಕಂದ್ರೆ 4 ಜನ ಹುಡುಗರಾಗಬೇಕು. ಅಥವಾ ನೀವು ಸೆಕೆಂಡ್ ಕೇಸ್, ಇನ್ನೊಂದು ಕೇಸಲ್ಲಿ 2 ಗರ್ಲ್ಸ್ ಆದರೂ ತಗೊಳ್ಬೋದು, 3 ಬಾಯ್ಸನ್ನು ತಗೊಳ್ಬೋದು. ಅಥವಾ ನೀವು ಈ ಥರ ಕೂಡ ಮಾಡ್ಬೋದು, ಥರ್ಡ್ ಕೇಸ್ 3 ಗರ್ಲ್ಸ್ ತಗೊಳ್ಳಿ ಆ್ಯಂಡ್ 2 ಬಾಯ್ಸನ್ನು ತಗೊಳ್ಳಿ, 5 ಮೆಂಬರ್ಸ್ ಟೀಮ್ ಆದರೆ ಆಯ್ತಲ್ವಾ. ಸೊ 3 ಹುಡುಗಿಯರನ್ನು ತಗೊಂಡ್ರೆ 2 ಬಾಯ್ಸನ್ನು ತಗೊಂಡ್ರೆ ಆಯಿತು. ನೆಕ್ಸ್ಟ್ ಕೇಸಲ್ಲಿ 4 ಗರ್ಲ್ಸ್ ತಗೊಂಡ್ರೆ ಎಷ್ಟು ಬಾಯ್ಸ್ ತಗೊಳ್ಬೇಕು, 1. ನೆಕ್ಸ್ಟ್ ಫಿಫ್ತ್ ಕೇಸ್ ಆಗ್ತದ 5 ಬಾಯ್ಸ್ ಆ್ಯಂಡ್ 5 ಗರ್ಲ್ಸ್ ಆ್ಯಂಡ್ 0 ಬಾಯ್ಸ್ ಆಗೋದಿಲ್ಲ. ಯಾಕಂದರೆ ಕ್ವಶನ್ ಏನಿದೆ, ಅಟ್ಲೀಸ್ಟ್ 1 ಬಾಯ್ ಇರಬೇಕು, 1 ಗರ್ಲ್ ಇರಬೇಕು. ನೀವೀಗ ಇಲ್ಲಿ 5 ತಗೊಳ್ಳಿಕ್ಕೂ ಆಗೋದಿಲ್ಲ, ಯಾಕಂದರೆ ದರ್ ಆರ್ ಓನ್ಲಿ 4 ಗರ್ಲ್ಸ್. 4 ಗರ್ಲ್ಸಲ್ಲಿ 5 ಗರ್ಲ್ಸನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ವೇಳೆ ಅಲ್ಲಿ 5 ಗರ್ಲ್ಸ್ ಅಂತ ಕೊಟ್ಟಿದ್ರೆ ಕೂಡ ಇಲ್ಲಿ 5 ತಗೊಂಡ್ರೆ ಇಲ್ಲಿ ಎಷ್ಟಾಗ್ತದೆ, 0 ಬಾಯ್ಸ್ ಅಂತ ಆಗ್ತದೆ. ಬಟ್ ಟೀಮ್ ಮಸ್ಟ್ ಕಂಟೈನ್ ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್, ಅಂದರೆ ಮಿನಿಮಮ್ 1 ಹುಡುಗ 1 ಹುಡುಗಿ ಇರಬೇಕು. ಸೊ ಈ ಥರ 4 ಕೇಸಸ್ ಇದೆ. ಸೊ ಈಗ ನೀವೇನು ಮಾಡಬೇಕು, ಟೀಮನ್ನು ಈ ರೀತಿಯಾದರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಈ ರೀತಿಯಾದರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಈ ರೀತಿಯಾದರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಈ ರೀತಿಯಾದರೂ ಸೆಲೆಕ್ಟ್ ಮಾಡ್ಬೋದು. ಸೊ ಎಷ್ಟು
ಟೀಮ್ ಬರ್ತದೆ. ಸಪೋಸ್ ಯು ಟೇಕ್ 1 girl and 4 boy, how many teams ಬರ್ತದೆ? Number of teams consisting of 1 boy and means 1 girl and 4 boy ಎಷ್ಟು? ಸೊ ಒಂದು ಗರ್ಲನ್ನು ಎಷ್ಟು ರೀತಿ ಸೆಲೆಕ್ಟ್ ಮಾಡ್ತೀರಿ? 4C1 ವೇಸಲ್ಲಿ. ಆ್ಯಂಡ್ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ 4 ಬಾಯ್ಸನ್ನು ಎಷ್ಟು ರೀತಿ? 7C4 ವೇಸಲ್ಲಿ, ರೈಟ್? number of teams consisting of 2 girl and 3 boys, how many ways? 4C2. ಸೊ 2 ಗರ್ಲ್ಸನ್ನು ಎಷ್ಟು ರೀತಿ ಸೆಲೆಕ್ಟ್ ಮಾಡ್ಬೋದು? 4C2. 3 ಬಾಯ್ಸನ್ನು ಎಷ್ಟು ರೀತಿ ಸೆಲೆಕ್ಟ್ ಮಾಡ್ಬೋದು? 7C3 ವೇಸಲ್ಲಿ, ರೈಟ್? ನಂಬರ್ ಆಫ್ ಟೀಮ್ಸ್ consisting of 3 girls and 2 boys ಎಷ್ಟಾಗ್ತದೆ? 4C3 into 7C2. ನೆಕ್ಸ್ಟ್, ನಂಬರ್ ಆಫ್ ಟೀಮ್ಸ್ consisting of 1 means 4 girl and 1 boy is 4C4 into 7C1. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಎಲ್ಲವನ್ನು ಆ್ಯಡ್ ಮಾಡಿದರೆ ನಿಮಗೆ ಟೋಟಲ್ ಟೀಮ್ಸ್ ಸಿಗ್ತದೆ. ಸೊ ದ್ಯಾಟ್ ಇಟ್ ಕನ್ಸಿಸ್ಟ್ ಆಫ್ ಅಟ್ ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್. ಸೊ ಇದಿಷ್ಟನ್ನು ಆ್ಯಡ್ ಮಾಡಬೇಕು. ದಟ್ ಈಸ್ ಈ ರೀತಿಯಾಗಿ. ಸೊ ಹಿಯರ್ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ ಅಟ್ ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್. ಸೊ ಹೀಗಾದರೂ ಮಾಡ್ಬೋದು, ಹೀಗಾದರೂ ಮಾಡ್ಬೋದು, ಹೀಗಾದರೂ ಮಾಡ್ಬೋದು, ಹೀಗಾದರೂ ಮಾಡ್ಬೋದು. ಅಂದರೆ ನೀವು ಆ್ಯಡ್ ಮಾಡಬೇಕು ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಎಡಿಷನ್. ಒಂದು ಇವೆಂಟ್ ಈ ರೀತಿ ಅಥವಾ ಈ ರೀತಿ ಅಥವಾ ಈ ರೀತಿ ಆಗೋದಾದರೆ ಅದನ್ನು ನಾವು ಒಟ್ಟಾರೆಯಾಗಿ ಎಷ್ಟು ರೀತಿಯಲ್ಲಿ ಮಾಡ್ಬೋದು? ಇಷ್ಟು ರೀತಿಯಲ್ಲಿ. ಸೊ ಇಟ್ ಈಸ್ 7. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡಿ 7C1 ಸೊ ಉಲ್ಟಾ ಇದೆ ಅಲ್ಲಿ ಅಷ್ಟೇ. 4C1 into 7C4 ಇದು ಆನ್ಸರ್ ಇಷ್ಟು ಬರ್ತದೆ. ದಟ್ ಈಸ್ 4 into 35, ದಟ್ ಈಸ್ 140 ಯು ಗೆಟ್. ಆ್ಯಂಡ್ ಹಿಯರ್ ಇಟ್ ಈಸ್ 6 into how much? You get 35, that is 210. And here the answer for this 4 into 21, that is 84. And for this answer is 7, that is 1 into 7 equal to 7. So add up ಮಾಡಿದರೆ ಟೋಟಲ್ ಆಗಿ you get 441 teams. And last question ಅಲ್ಲಿ ಅದರಲ್ಲಿ ಅಟ್ಲೀಸ್ಟ್ 3 ಗರ್ಲ್ಸ್ ಇರುವ ಹಾಗೆ ನೀವು ಎಷ್ಟು ರೀತಿಯಾಗಿ ಟೀಮನ್ನು ಮಾಡ್ಬೋದಂತ ಕೇಳಿದ್ದಾರೆ. ಅಟ್ಲೀಸ್ಟ್ 3 ಗರ್ಲ್ಸ್ ಅಂದರೆ ಕಮ್ಮಿ ಅಂದರೆ ಕಮ್ಮಿ 3 ಹುಡುಗಿಯರು ಇರಬೇಕು. ಅಂದರೆ ಎಷ್ಟೆಲ್ಲ ಹುಡುಗಿಯರಿರುವ ಟೀಮ್ ಮಾಡ್ಬೋದು? 3 ಹುಡುಗಿಯರಿರುವ ಟೀಮ್ ಮಾಡ್ಬೋದು, ಆರ್ 4 ಹುಡುಗಿಯರಿರುವ ಟೀಮನ್ನು ಕೂಡ ಮಾಡ್ಬೋದು. ಟೀಮ್ ಕನ್ಸಿಸ್ಟ್ ಆಫ್ ಅಟ್ಲೀಸ್ಟ್ 3 ಗರ್ಲ್ಸ್ ಮೀನ್ಸ್ in how many ways you can form the team? 3 girls and 2 boys, or you can select 4 girls and 1 boy, or 5 girls ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಅಟ್ಲೀಸ್ಟ್ 3 ಅಂದರೆ ಕಮ್ಮಿ ಅಂದರೆ 3 ಅಲ್ಲ, ಜಾಸ್ತಿ ಎಷ್ಟು ಬೇಕಾದರೂ ಇರ್ಬೋದಂತ 5 ಹುಡುಗಿಯರನ್ನು ಆಯ್ಕೆ ಮಾಡಲಿಕ್ಕೆ ಆಗ್ತದಾ? ಇಲ್ಲ, ಬಿಕಾಸ್ ಇರುವುದೇ 4 ಹುಡುಗಿಯರಲ್ಲಿ. ಸೊ ಹಾಗಾಗಿ ದೀಸ್ ಆರ್ ದ ಓನ್ಲಿ ಪಾಸಿಬಲ್ ಕೇಸಸ್. ಈ ಥರ ಕೂಡ ಟೀಮನ್ನು ಸೆಲೆಕ್ಟ್ ಮಾಡ್ಬೋದು, ಅಥವಾ ಈ ಥರ ಕೂಡ ಟೀಮನ್ನು ಸೆಲೆಕ್ಟ್ ಮಾಡ್ಬೋದು. ಈ ಥರ ಎಷ್ಟು ರೀತಿ ಮಾಡ್ಬೋದು ನೀವು? 4C3 ಆ್ಯಂಡ್ ಇರೋದ್ರಿಂದ ಇಂಟು 7C2, ರೈಟ್? ಆರ್ ಪ್ಲಸ್ ಇಲ್ಲಿ 4 ಗರ್ಲ್ಸ್ ಎಷ್ಟಾಗ್ತದೆ? 4C4 into 1 boy can be selected in how many ways? 7C1 ways. ಇದರ ಆನ್ಸರ್ ಎಷ್ಟು ಬರ್ತದೆ? See here, this is 84. ಇದರ ಆನ್ಸರ್ 7 ಬರ್ತದೆ. ಸೊ ಟೋಟಲ್ 91 ಟೀಮ್ಸನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ಮತ್ತೆ ಸೇಮ್ ವೇ ಕ್ವೆಶನ್ ಅದು. ಎ ಕಮಿಟಿ ಆಫ್ 7 has to be formed from 9 boys and 4 girls. In how many ways can this be done when the committee consists of exactly 3 girls, at least 3 girls, at most 3 girls? Exactly 3 girls ಅಂದರೆ 3 ಹುಡುಗಿಯರು ಎಕ್ಸಾಕ್ಟ್ ಆಗಿರುವ ಹಾಗೆ ಎಷ್ಟು ಟೀಮನ್ನು ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ಇಲ್ಲಿ 3 ಹುಡುಗಿಯರು ಇರಬೇಕಂತ ಹೇಳಿದರೆ 7 ಮೆಂಬರ್ಸ್ ಟೀಮ್ ಆಗಬೇಕಂದ್ರೆ 4 ಹುಡುಗರು ಇರಬೇಕು. ಸೊ 3 ಗರ್ಲ್ಸ್ ಆ್ಯಂಡ್ 4 ಬಾಯ್ಸನ್ನು ನೀವು ಎಷ್ಟು ರೀತಿಯಾಗಿ ಸೆಲೆಕ್ಟ್ ಮಾಡ್ಬೋದು? ದಟ್ ಕ್ಯಾನ್ ಬಿ ಡನ್ ಇನ್, ದೇರ್ ಆರ್ ಹೌ ಮೆನಿ ಗರ್ಲ್ಸ್? 4 ಗರ್ಲ್ಸ್. ಸೊ 4C3 ವೇಸಲ್ಲಿ ಗರ್ಲ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ 9 ಬಾಯ್ಸ್ ಇದ್ದಾರೆ, 9C4 ವೇಸಲ್ಲಿ ಬಾಯ್ಸನ್ನು ಸೆಲೆಕ್ಟ್ ಮಾಡ್ಬೋದು.
ಸೊ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅಂದರೆ 3 ಹುಡುಗಿಯರು, ಎಕ್ಸಾಕ್ಟಾಗಿ 3 ಹುಡುಗಿಯರು ಇರಬೇಕು, ನಾಟ್ ಲೆಸ್ ನಾಟ್ ಮೋರ್. ಸೊ 3 ಹುಡುಗಿಯರಿದ್ದರೆ ಎಷ್ಟು ಹುಡುಗರು ಇರಬೇಕು? ಟೀಮ್ ಮಸ್ಟ್ ಕನ್ಸಿಸ್ಟ್ ಆಫ್ ಅಥವಾ ಕಮಿಟಿ ಮಸ್ಟ್ ಕನ್ಸಿಸ್ಟ್ ಆಫ್ 7 ಮೆಂಬರ್ಸ್. ಸೊ 3 ಹುಡುಗಿಯರಾದರೆ ಮತ್ತೆ 4 ಏನಾಗಬೇಕು? ಹುಡುಗರಾಗಬೇಕು. ಸೊ 3 ಹುಡುಗಿಯರು ಮತ್ತೆ 4 ಹುಡುಗಿಯರನ್ನು ಎಷ್ಟು ರೀತಿ ಸೆಲೆಕ್ಟ್ ಮಾಡ್ಬೋದು? ಇನ್ 4C3 ಇಂಟು 9C4 ವೇಸ್. ಅಟ್ಲೀಸ್ಟ್ 3 ಹುಡುಗಿಯರಂದರೆ ಏನೆಲ್ಲ ಕೇಸಸ್ ಬರ್ತದೆ? ಅಟ್ಲೀಸ್ಟ್ 3 ಹುಡುಗಿಯರು ಅಂತ ಹೇಳಿದರೆ 3 girls, at least 3 girls means 3 girls and 4 boys, or 4 girls and 3 boys. ಆಮೇಲೆ 5 girls ಹೇಳಲಿಕ್ಕಾಗ್ತದಾ? ಇಲ್ಲ, ಬಿಕಾಸ್ ಓನ್ಲಿ ಗರ್ಲ್ಸ್ ಅಲ್ಲಿ 4 ಇರೋದು, ಹಾಗಾಗಿ ಇಷ್ಟೇ ಕಾಂಬಿನೇಷನ್ ಸಾಧ್ಯ ಇರೋದು. ಸೊ ದಿಸ್ ಆರ್ ದಿಸ್ ಕ್ಯಾನ್ ಬಿ ಡನ್ ಇನ್ ಹೌ ಮೆನಿ ವೇಸ್? ದಿಸ್ ಕ್ಯಾನ್ ಬಿ ಇನ್ 4C3 ವೇಸ್ ಆ್ಯಂಡ್ ದಿಸ್ ಕ್ಯಾನ್ ಬಿ ಇನ್ 7C4 ವೇಸ್. ಇಲ್ಲಿ 7 or 9C4 ವೇಸ್, ಇಲ್ಲಿ 4C4 ವೇಸ್ ಆ್ಯಂಡ್ ಇಲ್ಲಿ 9C3 ವೇಸ್. ಸೊ ಇದನ್ನು ಆ್ಯಡ್ ಮಾಡಿ ಟು ಗೆಟ್ ದ ಟೀಮ್ ಹ್ಯಾವಿಂಗ್ ಅಟ್ ಲೀಸ್ಟ್ 3 ಗರ್ಲ್ಸ್. ನೆಕ್ಸ್ಟ್ ಅಟ್ ಮೋಸ್ಟ್ 3 ಗರ್ಲ್ಸ್ ಅಂತ ಹೇಳಿದರೆ ಜಾಸ್ತಿ ಅಂದರೆ 3 ಹುಡುಗಿಯರು ಇರ್ಬೋದು. ಅಂದರೆ ಯಾವುದೆಲ್ಲ ಕಾಂಬಿನೇಷನ್ಸ್ ಪಾಸಿಬಲ್? ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 3 ಹುಡುಗಿಯರು ಇರ್ಬೋದು. ಅಂದರೆ ಹುಡುಗಿಯರು ಇಲ್ಲದೇನೂ ಸಹ ಇರ್ಬೋದು. ಸೊ 0 ಗರ್ಲ್ಸ್ ಆ್ಯಂಡ್ ಹೌ ಮೆನಿ ಬಾಯ್ಸ್? 7 ಬಾಯ್ಸ್, ಆರ್ 1 girl and 6 boys, or 2 girls and 5 boys, right? At most 3 girls, or 3 girls and 4 boys, right? ಇಷ್ಟು ಕಾಂಬಿನೇಷನ್ಸನ್ನು ನೀವು ಮಾಡ್ಬೋದು. ಸೊ ದಿಸ್ ಕ್ಯಾನ್ ಬಿ ಡನ್. 0 ಗರ್ಲ್ಸ್ ಅಂತ ಹೇಳಿದರೆ ಗರ್ಲ್ಸ್ ತೊಗೊಳ್ಳೋದಿಲ್ಲ, 7 ಜನ ಹುಡುಗರಿಂದನೇ ತೊಗೊಳ್ಳೋದು. 9C7 ವೇಸ್. This is 4C0 ways. So 4C0 into 9C7 plus 4C1 into 9C6 plus 4C2 into 9C5 plus 4C3 into 9C4 ways. ಸೊ ಇಷ್ಟು ರೀತಿಯಾಗಿ ನಾವು ಆ ಟೀಮನ್ನು ಮಾಡ್ಬೋದು. ಅಟ್ಲೀಸ್ಟ್ 3 ಗರ್ಲ್ಸ್ ಅಲ್ಲಿ 580 ಬರ್ತದೆ. ಆ್ಯಂಡ್ ಎಟ್ ಮೋಸ್ಟ್ 3 ಗರ್ಲ್ಸ್ ಅಂದರೆ ಈ ಕೇಸಸ್ ಬರ್ತದೆ. ಸೊ ದ ಆನ್ಸರ್ ಈಸ್ ಹಿಯರ್ 1632 is. Okay, next move on to next question. In an examination, a question paper consists of 12 questions divided into 2 parts, that is part 1 and part 2, containing 5 and 7 questions respectively. A student is required to attempt 8 questions in all, selecting at least 3 from each part. In how many ways can a student select the questions, right? ಸೊ 12 ಕ್ವೆಶನ್ ಇದೆ ಕ್ವೆಶನ್ ಪೇಪರಲ್ಲಿ. ಅದರಲ್ಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಇದೆ. ಪಾರ್ಟ್ 1ನಲ್ಲಿ 5 ಕ್ವೆಶನ್ ಇದೆ, ಪಾರ್ಟ್ 2ಅಲ್ಲಿ 7 ಕ್ವೆಶನ್ ಇದೆ. ಸೊ ಸ್ಟೂಡೆಂಟ್ 8 ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಕಂಡೀಷನ್ ಏನಂತ ಹೇಳಿದರೆ ಪ್ರತಿ ಪಾರ್ಟಿಂದ ಕಮ್ಮಿ ಅಂದರೆ 3 ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಬೇಕು ಅವನು. ಸೊ ಹಾಗಾದರೆ ಅವನು ಯಾವ ರೀತಿ ಎಲ್ಲ ಕ್ವೆಶನ್ಸನ್ನು ಆನ್ಸರ್ ಮಾಡ್ಬೋದು? ಸೊ ಹ್ಯಾವ್ ಪಾರ್ಟ್ 1, ಪಾರ್ಟ್ 2. ಪಾರ್ಟ್ 1ನಲ್ಲಿ 5 ಕ್ವೆಶನ್ ಇದೆ, ಪಾರ್ಟ್ 2ಅಲ್ಲಿ 7 ಕ್ವೆಶನ್ ಇದೆ. ಸೊ ಅಟ್ಲೀಸ್ಟ್ 3 ಕ್ವೆಶನ್ಸ್ ಫ್ರಮ್ ಈಚ್ ಪಾರ್ಟ್ ಆ್ಯಂಡ್ ಟೋಟಲ್ 8 ಆಗಬೇಕಂತ ಹೇಳಿದರೆ ಯು ಕ್ಯಾನ್ ಸೆಲೆಕ್ಟ್ 3 ಫ್ರಮ್ ಪಾರ್ಟ್ 1, ರೈಟ್? ಸೊ ಪಾರ್ಟ್ 1ನಲ್ಲಿ 5 ಕ್ವೆಶನ್, ಪಾರ್ಟ್ 2ಅಲ್ಲಿ 7 ಕ್ವೆಶನ್. ಸೊ 3 ಫ್ರಮ್ ಪಾರ್ಟ್ 1 ತೊಗೊಂಡ್ರೆ ಪಾರ್ಟ್ 2 ಇಂದ 5 ಕ್ವೆಶನ್ ಸೆಲೆಕ್ಟ್ ಮಾಡಬೇಕು. ಅಥವಾ 4 ಫ್ರಮ್ ಪಾರ್ಟ್ 1 ತೊಗೊಂಡ್ರೆ ಯು ಹ್ಯಾವ್ ಟು ಸೆಲೆಕ್ಟ್ 4 ಫ್ರಮ್ ಪಾರ್ಟ್ 2, ಆರ್ 5 ಫ್ರಮ್ ಪಾರ್ಟ್ 1 ತೊಗೊಂಡ್ರೆ 3 ಫ್ರಮ್ ಪಾರ್ಟ್ 2 ತಗೊಳ್ಬೇಕು. ಸೊ ಇಲ್ಲಿ 6 ಕ್ವೆಶನ್ಸ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ಇರುವುದೇ 5 ಕ್ವೆಶನ್ಸಲ್ಲಿ. ಸೊ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಸೊ ಈ ರೀತಿಯಾಗಿ ಅವ್ರು ಕ್ವೆಶನನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಫಸ್ಟ್ ಕೇಸ್ ಇದು, ಸೆಕೆಂಡ್ ಕೇಸ್ ಇದು, ಥರ್ಡ್ ಕೇಸ್ ಇದು. ಸೊ ಈ ಥರ ಆದರೂ ಸೆಲೆಕ್ಟ್ ಮಾಡ್ಬೋದು, ಆರ್ ಈ ಥರ ಆದರೂ ಸೆಲೆಕ್ಟ್ ಮಾಡ್ಬೋದು, ಆರ್ ಈ ಥರ ಆದರೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 8 ಕ್ವೆಶನ್ಸ್. ಸೊ ಪಾರ್ಟ್ 1ನಲ್ಲಿರೋದು 5 ಕ್ವೆಶನ್ಸ್, 5C3 ಇಂಟು 7C5 ಅಥವಾ 5C4 ಇಂಟು 7C4 ಆರ್ 5C5 ಇಂಟು 7C3, ರೈಟ್? ಸೊ ಇಲ್ಲಿ 3 ಕ್ವೆಶನ್ಸ್ 5 ಕ್ವೆಶನಿಂದ ಸೆಲೆಕ್ಟ್ ಮಾಡ್ತೀರಿ, 5 ಕ್ವೆಶನ್ 7 ಕ್ವೆಶನಿಂದ ಸೆಲೆಕ್ಟ್ ಮಾಡ್ತೀರಿ. ಸೊ 5C3 ಇಂಟು 7C5 ಒಟ್ಟಿಗೆ 8 ಕ್ವೆಶನ್ ಸೆಲೆಕ್ಟ್ ಮಾಡಬೇಕು. ಅದೇ ಥರ ಸೆಕೆಂಡ್ ಕೇಸ್ ಇದು, ಥರ್ಡ್ ಕೇಸ್ ಇದು. ಟೋಟಲಿ ಇಷ್ಟು ವೇಸಲ್ಲಿ ನೀವು ಕ್ವೆಶನನ್ನು ಸೆಲೆಕ್ಟ್ ಮಾಡ್ಬೋದು.
So the answer, so here you have 420 number of ways of answering the questions. ಸೊ 420 ರೀತಿಯಲ್ಲಿ ಕ್ವೆಶನ್ಸನ್ನು ನೀವು ಆನ್ಸರ್ ಮಾಡ್ಬೋದು ಅಥವಾ ಅಟೆಂಪ್ಟ್ ಮಾಡ್ಬೋದು. Okay, next question. English alphabet has 5 vowels and 21 consonants. How many words with 2 different vowels and 2 different consonants can be formed from the alphabet? Simple question. 5 vowels ಇದೆ, 21 consonants ಇದೆ. ಎಷ್ಟು ವರ್ಡ್ಸನ್ನು ಫಾರ್ಮ್ ಮಾಡ್ಬೋದು? ವರ್ಡ್ ಅಂತ ಬಂದಾಗ ಅರೇಂಜ್ಮೆಂಟ್ ಮ್ಯಾಟರ್ ಆಗ್ತದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ 2 ಓವಲ್ಸ್ ಇರಬೇಕು, 2 ಕಾನ್ಸನೆಂಟ್ ಇರಬೇಕು ಅಂತ ಎಷ್ಟು ವರ್ಡ್ಸನ್ನು ಫಾರ್ಮ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ದೆರ್ ಆರ್ 5 ಓವಲ್ಸ್ ಆ್ಯಂಡ್ 21 ಕಾನ್ಸನೆಂಟ್ಸ್. So first you have to select 2 vowels. In how many ways you can select 2 vowels? In 5C2 ways you can select 2 vowels, because there are totally 5 vowels. In that you have to select 2 vowels. Similarly, in 21C2 ways you can select 2 consonants, right? So 2 vowels and 2 consonants ಅನ್ನು ಎಷ್ಟು ರೀತಿ ಸೆಲೆಕ್ಟ್ ಮಾಡ್ಬೋದು? ಆ್ಯಂಡ್ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲಿಂದ ಇಷ್ಟು ರೀತಿಯಾಗಿ 2 ಓವಲ್ಸ್ ಆ್ಯಂಡ್ 2 ಕಾನ್ಸನೆಂಟ್ಸನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ಸೆಲೆಕ್ಷನ್ ಮಾತ್ರ ಅಲ್ಲ, ಇಲ್ಲಿ ವರ್ಡ್ ಫಾರ್ಮ್ ಮಾಡಬೇಕಿರೋದ್ರಿಂದ ಪ್ರತಿ ಸೆಲೆಕ್ಟ್ ಮಾಡಿದ 4 ಲೆಟರ್ಸನ್ನು ಕೂಡ ಅರೇಂಜ್ ಮಾಡಬೇಕು ನೀವು. ಮೀನ್ಸ್ ಇನ್ ಈಚ್ ಕಾಂಬಿನೇಷನ್ ಯು ಹ್ಯಾವ್ 4 ಲೆಟರ್ಸ್. ಆ 4 ಲೆಟರ್ಸನ್ನು ಎಷ್ಟು ರೀತಿಯಾಗಿ ಅರೇಂಜ್ ಮಾಡ್ಬೋದು? ಯು ಕ್ಯಾನ್ ಅರೇಂಜ್ 4 ಲೆಟರ್ಸ್. ಇನ್ ಈಚ್ ಕಾಂಬಿನೇಷನ್ ಯು ಹ್ಯಾವ್ 4 ಲೆಟರ್ಸ್. 4 ಲೆಟರ್ಸನ್ನು ಎಷ್ಟು ರೀತಿ ಅರೇಂಜ್ ಮಾಡ್ಬೋದು? ಅಷ್ಟು ವರ್ಡ್ಸನ್ನು ಫಾರ್ಮ್ ಮಾಡ್ಬೋದು. ಅಂದರೆ ಪ್ರತಿ ಕಾಂಬಿನೇಷನಿಂದ ನಮಗೆ 4 ಫ್ಯಾಕ್ಟೋರಿಯಲ್ ವರ್ಡ್ ಸಿಗ್ತದೆ, ರೈಟ್? ಅದೇ ಥರ ಇಷ್ಟು ಟೋಟಲ್ ಇಷ್ಟು ಕಾಂಬಿನೇಷನ್ ಇದೆ. ಒಂದು ಕಾಂಬಿನೇಷನಿಗೆ ಇಷ್ಟು ವರ್ಡ್ಸ್ ಸಿಕ್ಕಿದರೆ ಇಷ್ಟು ಕಾಂಬಿನೇಷನಿಗೆ ಎಷ್ಟು ವರ್ಡ್ ಸಿಗ್ತದೆ? ದಟ್ ಈಸ್ ಇಂಟು 5C2 ಇಂಟು 21C2 ಇಂಟು 4 ಫ್ಯಾಕ್ಟೋರಿಯಲ್. ಅಂದರೆ ಇಲ್ಲಿ 4 ಲೆಟರನ್ನು ಸೆಲೆಕ್ಟ್ ಮಾಡ್ತಿರಲ್ವ, ಸೆಲೆಕ್ಟ್ ಮಾಡಿದ ಮೇಲೆ ಅದನ್ನು ಎಷ್ಟು ರೀತಿ ಅರೇಂಜ್ ಮಾಡ್ಬೋದು? 4 ಫ್ಯಾಕ್ಟೋರಿಯಲ್ ವೇಸಲ್ಲಿ. ಸೊ ಇಷ್ಟು ವರ್ಡ್ಸನ್ನು ನಾವೇನು ಮಾಡ್ಬೋದು? ಫಾರ್ಮ್. ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡಿ ಬಿಡೋದಲ್ಲ, ಅಲ್ಲಿ ಹೌ ಮೆನಿ ವರ್ಡ್ಸ್ ಅಂತ ಕೇಳಿದ್ರು. ಹೌ ಮೆನಿ ಡಿಫ್ರೆಂಟ್ ವೇಸ್ ವಿ ಕ್ಯಾನ್ ಸೆಲೆಕ್ಟ್ 2 ಓವಲ್ಸ್ ಆ್ಯಂಡ್ 2 ಕಾನ್ಸನೆಂಟ್ ಅಂತ ಕೇಳಿದರೆ ಖಾಲಿ ಇಲ್ಲಿಗೆ ಸ್ಟಾಪ್ ಮಾಡಿ. ಬಟ್ ಇಲ್ಲಿ ನಂಬರ್ ಆಫ್ ವರ್ಡ್ಸ್ ಎಷ್ಟು ಅಂತ ಕೇಳಿರೋದ್ರಿಂದ ಅರೇಂಜ್ಮೆಂಟ್ ಮ್ಯಾಟರ್ ಆಗ್ತದೆ. ಸೊ ಪ್ರತಿ ಸೆಲೆಕ್ಷನಲ್ಲಿ ದೆರ್ ಆರ್ 4 ಲೆಟರ್ಸ್ ವಿಚ್ ಕ್ಯಾನ್ ಬಿ ಅರೇಂಜ್ಡ್ ಇನ್ 4 ಫ್ಯಾಕ್ಟೋರಿಯಲ್ ವೇಸ್. ಸೊ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಎಷ್ಟು ಸಿಗ್ತದೆ ಅಂದರೆ ಇಷ್ಟು ಟೋಟಲ್ ನಂಬರ್ ಆಫ್ ವರ್ಡ್ಸ್ ನಮಗೆ ಸಿಗ್ತದೆ. ದಟ್ ಈಸ್ 2100 ವರ್ಡ್ಸ್ ನಮಗೆ ಸಿಗ್ತದೆ. ಓಕೆ, Next question. From a class of 25 students, 10 are to be chosen for an excursion party, educational trip ಅಂತ ಕರಿತೇವೆ ನಾವು ಅದನ್ನು. ಅದಕ್ಕೆ 25 ಜನರಿಂದ 10 ಜನರನ್ನು ಆರಿಸ್ಬೇಕು ನೀವೀಗ. There are 3 students who decide, very close friends ಇರಬೇಕು. ಹಾಗಾಗಿ they decide either all of them will join or none of them will join. ಆ 3 ಜನ ಏನು ಡಿಸೈಡ್ ಮಾಡ್ತಾರೆ? ಅವ್ರು 3 ಜನ ಹೋಗ್ತಾರೆ ಅಥವಾ 3 ಜನ ಹೋಗೋದಿಲ್ಲ, ಆ ರೀತಿ ಡಿಸೈಡ್ ಮಾಡ್ತಾರೆ. ಹಾಗಾದರೆ ನಾವು ಎಕ್ಸ್ಕರ್ಷನ್ ಪಾರ್ಟಿಗೆ ಹೋಗಬೇಕಾದ್ರೆ ಎಷ್ಟು ರೀತಿಯಾಗಿ ಆ ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಇಲ್ಲಿ ಕ್ವೆಶನ್. ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಎಕ್ಸ್ಕರ್ಷನ್ ಪಾರ್ಟಿ ಬಿ ಚೂಸನ್? ಸೊ ಎಷ್ಟು ರೀತಿಯಾಗಿ ಎಕ್ಸ್ಕರ್ಷನ್ ಪಾರ್ಟಿಯನ್ನು ಚೂಸ್ ಮಾಡ್ಬೋದು? ಸೊ ಟೋಟಲ್ 25 ಸ್ಟೂಡೆಂಟ್ಸ್ ಇದ್ದಾರೆ. ದರ್ ಆರ್ 25 ಸ್ಟೂಡೆಂಟ್ಸ್ ಇನ್ ಟೋಟಲ್. ವಿ ಹ್ಯಾವ್ ಟು ಫಾರ್ಮ್ ಎಕ್ಸ್ಕರ್ಷನ್ ಪಾರ್ಟಿ ಆಫ್ 10 ಸ್ಟೂಡೆಂಟ್ಸ್. 10 ಜನರ ಒಂದು ಎಕ್ಸ್ಕರ್ಷನ್ ಪಾರ್ಟಿಯನ್ನು ಸೆಲೆಕ್ಟ್ ಮಾಡಬೇಕು. 3 ಜನ ಏನು ಡಿಸೈಡ್ ಮಾಡ್ತಾರೆ? ಅವ್ರು 3 ಜನ ಹೋಗ್ತಾರೆ, ಇಲ್ಲ 3 ಜನ ಹೋಗೋದಿಲ್ಲ. ಸೊ ಹಾಗಾದ್ರೆ ಅಲ್ಲಿ 2 ಕೇಸಸ್ ಬರ್ತದೆ. ಒಂದು 3 ಜನ ಹೋಗುವ ಕೇಸ್, ಇನ್ನೊಂದು 3 ಜನ ಹೋಗದೇ ಇರುವ ಕೇಸ್. ಸೊ ಇಲ್ಲಿ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 10 ಎಕ್ಸ್ಕರ್ಷನ್ ಪಾರ್ಟಿ ಆಫ್ 10 ಮೆಂಬರ್ಸ್ ಅಂದರೆ ನಂಬರ್ ಆಫ್ ಎಕ್ಸ್ಕರ್ಷನ್ ಪಾರ್ಟೀಸ್ ವಿತ್ ಇನ್ಕ್ಲೂಡಿಂಗ್ ದಟ್ 3 ಮೆಂಬರ್ಸ್ ಆರ್ ನಂಬರ್ ಆಫ್ ಎಕ್ಸ್ಕರ್ಷನ್ ಪಾರ್ಟೀಸ್ ಎಕ್ಸ್ಕ್ಲೂಡಿಂಗ್ ದಟ್ 3 ಮೆಂಬರ್ಸ್ ಅಂತ ಆಗ್ತದೆ. ಸೊ ಇನ್ ಹೌ ಮೆನಿ ವೇಸ್ we can select excursion party if all 3 of them will decide to go to excursion party. ಸೊ ಅಲ್ಲಿ 3 ಜನ ಹೋಗ್ಲಿಕ್ಕೆ ಡಿಸೈಡ್ ಮಾಡಿದರೆ ಏನಾಗ್ತದೆ? 10 ಜನರ ನಮಗೊಂದು ಎಕ್ಸ್ಕರ್ಷನ್ ಪಾರ್ಟಿ ಬೇಕಿರೋದು, 3 ಜನ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾರಂತ ಅಂದ್ಕೊಳ್ಳುವ. ಆಗ ಏನಾಗ್ತದೆ? 10 ಜನರಲ್ಲಿ 3 ಜನ ಸೆಲೆಕ್ಟ್ ಆದಾಗೆ ಆಯ್ತು, ಕರೆಕ್ಟಾ? ಸೊ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಈಗ ನಮಗೆ ಇನ್ನೂ ಸೆಲೆಕ್ಷನ್ ಬಾಕಿ ಉಳಿದಿರೋದು 7 ಜನರದ್ದು ಮಾತ್ರ. ಎಷ್ಟು ಜನರಿಂದ 7 ಜನರನ್ನು ಸೆಲೆಕ್ಟ್ ಮಾಡಬೇಕು? ಎಷ್ಟು ಜನರಿಂದ? ಸೊ 3 ಜನ ಆಲ್ರೆಡಿ
ಎಕ್ಸ್ಕರ್ಷನ್ ಪಾರ್ಟಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಇನ್ನು ಉಳಿದಿರೋದು 25 ಜನರಲ್ಲಿ 22 ಜನ. ದೆರ್ ಆರ್ 22 ಮೆಂಬರ್ಸ್ ಆರ್ ಸ್ಟೂಡೆಂಟ್ಸ್ ರಿಮೈನಿಂಗ್. ಸೊ ಫ್ರಮ್ ದ್ಯಾಟ್ 22 ಮೆಂಬರ್ಸ್ ವಿ ಹ್ಯಾವ್ ಟು ಸೆಲೆಕ್ಟ್ 7 members, remaining 7 members. So if 3 members decide to go to excursion party, then remaining 7 members can be selected in 22C7 ways, right? 22 ways ಅಲ್ಲಿ ಅವ್ರನ್ನ ಏನು ಮಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಬೋದು. ಸಪೋಸ್ ಅವ್ರು 3 ಜನ ಹೋಗಲಿಕ್ಕೆ ಇಷ್ಟಪಡಲಿಲ್ಲ ಅಂತ ಹೇಳಿದರೆ, ಆಗ ಅವ್ರು 3 ಜನರನ್ನ ಬಿಟ್ಟು ಮತ್ತೆ ಪುನಃ ನೀವು 10 ಮೆಂಬರ್ಸನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೊ ಆ 10 ಮೆಂಬರ್ಸನ್ನು ನೀವು ಎಷ್ಟು ರೀತಿಯಾಗಿ ಸೆಲೆಕ್ಟ್ ಮಾಡ್ಬೋದು? 25 ಸೀಟನ್ನು ನೋ, ಬಿಕಾಸ್ 3 ಜನ ಬರುವುದಿಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ಅಂದರೆ 22 ಜನರೇ ಎಕ್ಸ್ಕರ್ಷನ್ ಪಾರ್ಟಿಗೆ ನೀವು ಸೆಲೆಕ್ಟ್ ಮಾಡ್ಲಿಕ್ಕೆ ಉಳಿದಿರೋದು ಈಗ. ಸೊ 22 ಜನರಿಂದ 10 ಜನರನ್ನ ಈಗ ಸೆಲೆಕ್ಟ್ ಮಾಡಬೇಕು. ಸೊ ಈ ಥರ ಮಾಡ್ಬೋದು ಸೆಲೆಕ್ಷನ್. ಅಥವಾ ನೀವು 3 ಜನರನ್ನು ಎಕ್ಸ್ಕ್ಲೂಡ್ ಮಾಡಿದರೆ ಯು ಕ್ಯಾನ್ ಡೂ ಇಟ್ ಇನ್ 22C10 ways, right? ಸೊ ಹೀಗಾದರೂ ಮಾಡ್ಬೋದು ಅಥವಾ ಹೀಗಾದರೂ ಮಾಡ್ಬೋದು. ಸೊ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ ಎಕ್ಸ್ಕರ್ಷನ್ ಪಾರ್ಟಿ ಆಫ್ 10 members satisfying the required condition is 22C7 plus 22C10 ways, right? Yes. The answer is 817190. Yes. That's all for this session. Thank you.